ಹಾಸನಾಂಬೆ ದರ್ಶನೋತ್ಸವದ 10ನೇ ದಿನವೂ ಕೂಡ ಅಪಾರ ಸಂಖ್ಯೆಯಲ್ಲಿ ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ಲಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಎಷ್ಟೇ ಭಕ್ತರು ಬಂದರೂ ಕೂಡ ಅತ್ಯಂತ ಫಾಸ್ಟ್ ಆಗಿ ದರ್ಶನ ಆಗ್ತಾ ಇದೆ. ಏನು ಧರ್ಮದರ್ಶನ ಸರತಿ ಸಾಲುಗಳೆಲ್ಲವೂ ಕೂಡ ಭರ್ತಿ ಆಗಿದೆ, ಆದ್ರೆ ಅಷ್ಟೇ ಫಾಸ್ಟ್ ಆಗಿ ದರ್ಶನ ಕೂಡ ಆಗ್ತಾ ಇದೆ. ಆದ್ರೆ ₹1000 ಮತ್ತೆ ₹300 ಟಿಕೆಟ್ ನ ಕೌಂಟರ್ನಲ್ಲಿ ನಿನ್ನೆಗೆ ಹೋಲಿಸಿಕೊಂಡ್ರೆ ಸ್ವಲ್ಪ ಭಕ್ತರ ಹರಿವು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇವತ್ತು ಕೂಡ ಲಕ್ಷಾಂತರ ಸಂಖ್ಯೆಯ ಭಕ್ತರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಕಳೆದ 2 ದಿನಗಳಿಂದ ಖುದ್ದು ಉಸ್ತುವಾರಿ ಸಚಿವರು ಹಾಸನದಲ್ಲೇ ಬಿಟ್ಟಿದ್ದಾರೆ. ಹೇಗೆ ದರ್ಶನ ವ್ಯವಸ್ಥೆಗಳಾಗ್ತಾ ಇದೆ ಅಂತೇಳಿ ಅವರೇ ಹಾಜರಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೇಗೆ ಎಲ್ಲ ಇವತ್ತಿನ ದರ್ಶನಗಳು ನಡೀತಾ ಇದೆ ಅಂತೇಳಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ಹೇಳಿ ಸರ್, ಇವತ್ತಿನ ದರ್ಶನ ಹೇಗೆ ನಡೀತಾ ಇದೆ ಸರ್? ಇದುವರೆಗೆ ಎಷ್ಟು ಭಕ್ತರ ದರ್ಶನ ಆಗಿದೆ ನೋಡಿ? ನಮಸ್ಕಾರ. ಶುಕ್ರವಾರ ಒಂದು ದಿನ ಬಿಟ್ರೆ ಗುರುವಾರ ರಾತ್ರಿ, ಶುಕ್ರವಾರ ನಿನ್ನೆ ಇವತ್ತು ಚೆನ್ನಾಗಿ ದರ್ಶನ ನಡೆದಿದೆ. ಶುಕ್ರವಾರ ಒಂದಿನ ಮಾತ್ರ 3,70,000 ಜನ ಬಂದಿದ್ರಿಂದ, ಜೊತೆಗೆ ಅವತ್ತು ಬೆಳಗಿನ ಜಾವ ಪೂಜೆಗೆ ಬೇರೆ 5 ಗಂಟೆ ದರ್ಶನ ನಿಂತಿದ್ರಿಂದ ಶುಕ್ರವಾರ ಮತ್ತು ಯಥೇಚ್ಛವಾಗಿ ಮಹಿಳೆಯರು ಕೂಡ ಬಂದರು. 3,70,000 ಜನ ಆಗಿದ್ರಿಂದ ಸ್ವಲ್ಪ ಶುಕ್ರವಾರ ವಿಳಂಬ ಆಯಿತು ದರ್ಶನ. ಅದನ್ನು ಹೊರತುಪಡಿಸಿ ನಿನ್ನೆ ಸುಮಾರು ಇನ್ನೂ ನಂಬರ್ ಬಂದಿಲ್ಲ, ನನ್ನ ಅಂದಾಜು ಪ್ರಕಾರ ಒಂದು 2ರಿಂದ 2.5 ಲಕ್ಷ ಜನ ನಿನ್ನೆ ದರ್ಶನ ಮಾಡಿದ್ದಾರೆ. ಇವತ್ತೂ ಒಂದು 2-2.5 ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಸೊ ದರ್ಶನ ತುಂಬ ಚೆನ್ನಾಗಿ ನಡೆದಿದೆ. ನಿನ್ನೆ ಏನಾಗುತ್ತೆ, ಈಗ ನಾನು ಹೇಳಿದ್ರೆ 2 ಗಂಟೆಯಲ್ಲಿ ದರ್ಶನ ಆಯಿತು ಅಂತ ಜನ ಅದೇ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ಈಗ ನಿನ್ನೆ 2 ಗಂಟೆಗೆ ದರ್ಶನ ಆಯಿತು ಅಂತ ಇವತ್ತು ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಜನ ಅದೇ ರೀತಿ ನಿರೀಕ್ಷೆ ಮಾಡ್ತಾರೆ. ಆದರೆ ನಿನ್ನೆ ಇವತ್ತು ಈಗ ಎಲ್ಲ 1:30, 2 ಗಂಟೆ, 2:30, 3 ಗಂಟೆ ಒಳಗಡೆ ದರ್ಶನ ಆಗ್ತಾ ಇದೆ ಧರ್ಮ ದರ್ಶನ. ಇನ್ನು ₹300 ಸಾಲ ಏನಿದೆ ಅದು ಅರ್ಧ ಗಂಟೆ ಹೆಚ್ಚು ಕಮ್ಮಿಯಲ್ಲಿ ದರ್ಶನ ಆಗ್ತಾ ಇದೆ. ₹1,000 ಆಲ್ಮೋಸ್ಟ್ ಇನ್ಸ್ಟೆಂಟ್ ಇದೆ. ಸೊ ಗುರುವಾರ ಮಧ್ಯಾಹ್ನ, ಶುಕ್ರವಾರ ಹೊರತುಪಡಿಸಿ ಇದೇ ಶೆಡ್ಯೂಲ್ ಅನ್ನ ನಾವು ಮೇಂಟೈನ್ ಮಾಡಿದ್ದೇವೆ. 2-2.5 ಲಕ್ಷ ಬಂದ್ರೆ ಇದೇ ಶೆಡ್ಯೂಲ್ ಮೇಂಟೈನ್ ಆಗುತ್ತೆ. 3 ಲಕ್ಷ ದಾಟಿದಾಗ ಸ್ವಾಭಾವಿಕವಾಗಿ ಸಮಯ ಜಾಸ್ತಿ ಆಗುತ್ತೆ. ಇದುವರೆಗೆ ಈಗ ಲಭ್ಯ ಆಗಿರ್ತಕ್ಕಂಥ ನಂಬರ್ಸ್ ಪ್ರಕಾರ ಎಷ್ಟು ಲಕ್ಷ ಜನ ಭಕ್ತರು ದರ್ಶನ ಮಾಡಿದ್ದಾರೆ ಸರ್? ಇವತ್ತು ಬೆಳಿಗ್ಗೆದು ನಾನು ಇನ್ನೂ ಫಿಗರ್ ತಗೊಂಡಿಲ್ಲ. ನಿನ್ನೆ ಸಾಯಂಕಾಲ ಅಷ್ಟೊತ್ತಿಗೆ ಸುಮಾರು 19 ಲಕ್ಷ ಜನ ದರ್ಶನ ಆಗಿದೆ ಇಲ್ಲಿವರೆಗೆ. ನಿನ್ನೆದು ಹೊರತುಪಡಿಸಿದ್ರೆ ಇವತ್ತು ಸೇರಿ ಇನ್ನೂ 4 ದಿನ ಇದೆ. ದಿನಕ್ಕೆ 2 ಲಕ್ಷ ಅಂತ ನಾವು ಅಂದಾಜು ಮಾಡಿದ್ರು, 27-28 ಲಕ್ಷ ಆಗ್ಬಹುದು ಕೊನೆ ದಿನಗದ ಅಷ್ಟೊತ್ತಿಗೆ. ಶುಕ್ರವಾರದ ಅವತ್ತು ಏನ್ ಫ್ಲೋ ಇತ್ತು ಅದನ್ನ ನೋಡ್ಕೊಂಡು ಮತ್ತೇನಾದ್ರು ಒಂದಷ್ಟು ಬ್ಯಾರಿಕೇಡ್ ಸಿಸ್ಟಮ್ಸ್ ಇಂಪ್ರೂವ್ ಮಾಡಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲ ಬ್ಯಾರಿಕೇಡಿಂಗು ಡಬಲ್ ಮಾಡ್ಕೊಂಡಿದೀವಿ. ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದೆ ಹೋದ ವರ್ಷಕ್ಕಿಂತ ಆಲ್ಮೋಸ್ಟ್ ಡಬಲ್ ಮಾಡಿದ್ವಿ. ಓಪನ್ ಮಾಡಿದ್ಮೇಲೆ ಈಗ ಮತ್ತೆ ನಾವು ಡಬಲ್ ಮಾಡ್ಕೊಂಡಿದೀವಿ. ಮೊದಲು ₹300 ಲಿಮಿಟೆಡ್ ಆಗಿತ್ತು, ಅದನ್ನು ಕೂಡ ಈಗ ತುಂಬಾ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ಧರ್ಮದರ್ಶನ ಅಂತೂ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ ಮೊದಲೇ ಏನು ಹಾಕಿದ್ವಿ ಅದಕ್ಕಿಂತ ಎಕ್ಸ್ಟ್ರಾ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೇವೆ. ಸೊ ಜನ ಎಷ್ಟೇ ಬಂದರೂ ನಾವು ಹ್ಯಾಂಡಲ್ ಮಾಡ್ತೇವೆ. ಆದರೆ ಹೆಚ್ಚು ಜನ ಬಂದಾಗ ಟೈಮ್ ಹೆಚ್ಚಿಗೆ ತಗೊಳುತ್ತೆ. ಅದಕ್ಕೆ ನಾವು ಏನು ಮ್ಯಾಜಿಕ್ ಮಾಡಕ್ ಆಗೋದಿಲ್ಲ. ಇದು ಒಂದನ್ನ ಜನ ಅರ್ಥ ಮಾಡ್ಕೊಂಡು ಸಹಕಾರ ಕೊಟ್ರೆ ದರ್ಶನ ಅಂತೂ ಮಾಡಿಸ್ತೀವಿ. ವ್ಯವಸ್ಥೆ ಇದೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ನಾವು ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಇವತ್ತು ಭಾನುವಾರ ಇದೆ, ನಂತರ ದೀಪಾವಳಿ, ಒಂದು 3-4 ದಿನ ಕಂಟಿನ್ಯೂ ಸೀರೀಸ್ ಆಫ್ ಹಾಲಿಡೇಸ್ ಬಂದಿದೆ. ಸೊ ಹಿನ್ನೆಲೆಯಲ್ಲಿ ಭಕ್ತರು ಮತ್ತಷ್ಟು ಜಾಸ್ತಿ ಆಗ್ಬೋದಂತಕ್ಕಂಥ ನಿರೀಕ್ಷೆ ಇದೆ. ಸೊ ಹಾಗಾಗಿ ಏನಾದ್ರು ವಿಶೇಷವಾಗಿ ಸಂಚಾರ ಮಾಡ್ತಕ್ಕಂಥ ಬಸ್ನಲ್ಲಿ ಏನಾದ್ರು ನಂಬರ್ಸ್ ಕಡಿಮೆ ಮಾಡ್ತಕ್ಕಂಥ ಆ ರೀತಿಯ ಒಂದು ಸೂಚನೆಗಳೇನಾದ್ರು ಇದೆಯಾ ಸರ್? ಇವತ್ತು ಭಾನುವಾರ ದಿನಪೂರ್ತಿ ಜನ ಸ್ವಾಭಾವಿಕವಾಗಿ ಬರುವಂತಹದ್ದು ಇರುತ್ತೆ, ಯಾಕಂದ್ರೆ ರಜಾ ದಿನ ಅಂತ. ಒಂದು ಸಮಸ್ಯೆ ಏನಂದ್ರೆ ಇವತ್ತು ರಾತ್ರಿ 8-9 ಗಂಟೆಗೆ ನಾವು ದೇವಸ್ಥಾನ ಗೇಟ್ ಕ್ಲೋಸ್ ಮಾಡಬೇಕು. 12 ಗಂಟೆಗೆ ದರ್ಶನ ನಿಲ್ಲಿಸಬೇಕು. ಮತ್ತೆ 12ರಿಂದ 5 ಗಂಟೆವರೆಗೆ ಪೂಜೆಗೆ ಬಿಟ್ಕೊಡ್ಬೇಕು. ಯಾಕಂದ್ರೆ ಬಹುಶಃ ನಾಳೆ ನರಕ ಚತುರ್ದಶಿ ಅಂತ ಕಾಣುತ್ತೆ. ಅದಕ್ಕೆ ಇಂದಿನ ದಿನ ರಾತ್ರಿ ಪೂಜೆ ಮಾಡಲೇಬೇಕು. ಇದು ಅವರು ಶಾಸ್ತ್ರದ ಪ್ರಕಾರ, ಪದ್ಧತಿ ಪ್ರಕಾರ ಅದನ್ನ ನಾವು ಏನೇ ರಿಕ್ವೆಸ್ಟ್ ಮಾಡಿದ್ರು ಅದನ್ನ ಪೂಜಾರಿಯವರು ಆ ಶಾಸ್ತ್ರವನ್ನ ಬ್ರೇಕ್ ಮಾಡೋದಕ್ಕೆ ಅವರು ಒಪ್ಪೋದಿಲ್ಲ. ಸೊ ಹಾಗಾಗಿ ಇವತ್ತು ರಾತ್ರಿ, ಭಾನುವಾರ ರಾತ್ರಿ 9 ಗಂಟೆಗೆ ನಾವು ದರ್ಶನ ನಿಲ್ಲಿಸ್ತೇವೆ, ಗೇಟ್ ಕ್ಲೋಸ್ ಮಾಡ್ತೇವೆ. 12 ಗಂಟೆಗೆ ದರ್ಶನ ನಿಲ್ಲಿಸಿ 5 ಗಂಟೆ ದರ್ಶನ ಇರೋದಿಲ್ಲ, 12ರಿಂದ ಬೆಳಗಿನ ಜಾವ 5-5:30ವರೆಗೆ. ಹಾಗಾಗಿ ಆ ಸಮಯದಲ್ಲಿ ದಯವಿಟ್ಟು ಯಾರು ಬರಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಅದನ್ನು ಹೊರತುಪಡಿಸಿ
ನಾಳೆ 3 ದಿನ ಹಬ್ಬ ಇದೆ, 3 ದಿನಾನೂ ಕೂಡ ಎಷ್ಟೇ ಜನ ಬಂದರೂ ನಾವು ಹ್ಯಾಂಡಲ್ ಮಾಡ್ತೇವೆ. ಆದರೆ ಟೈಮ್ ಜಾಸ್ತಿ ಆಗುತ್ತೆ, ಅದು ಒಂದೇ ನಾನು ಹೇಳ್ತಕ್ಕಂಥದ್ದು. ಈಗ ಹೆವಿ ರಶ್ ಇರೋವಾಗ ಬಂದ್ಬಿಟ್ಟು 2-2.5 ಗಂಟೆಯಲ್ಲಿ ದರ್ಶನ ಆಗಬೇಕು ಅಂತ ನಿರೀಕ್ಷೆ ಮಾಡಿದರೆ ಅದು ಸಾಧ್ಯ ಇಲ್ಲ. ಅದೊಂದು ಬಿಟ್ಟು ಎಷ್ಟೇ ಜನ ಬಂದರೂ ಕೂಡ ನಾಳೆ ಹಬ್ಬದ ಟೈಮಲ್ಲಿ ನಾವು ಹ್ಯಾಂಡಲ್ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ. ವಿಶೇಷ ಬಸ್ಗಳು ಅರೌಂಡ್ 200+ ಓಡಾಡ್ತಿದ್ದೇವೆ ಸರ್, ಅದ್ರದ್ದು ಆಪರೇಷನ್ಸ್ ಕಂಟಿನ್ಯೂ ಆಗುತ್ತೆ ಹೇಗೆ ಸರ್? ನಾನು KSRTC ಅವರಿಗೆ ಹೇಳಿದ್ದೇನೆ, ಅವರು ಬೇರೆ ಅವ್ರಿಗೇನಿದೆ, ದೀಪಾವಳಿಗೆ ಊರುಗಳಿಗೆ ಹೋಗೋರ್ದು ಕೂಡ ಅವ್ರಿಗೂ ಸ್ಪೆಷಲ್ ಬಸ್ ರನ್ ಮಾಡುವ ಜವಾಬ್ದಾರಿ KSRTCಗೆ ಇದೆ. ಅದನ್ನ ನೋಡಿಕೊಂಡು ಅವ್ರೇನು ಹೇಳ್ತಾರೆ, ನಾವು ಅಲ್ಲಿಗೂ ರನ್ ಮಾಡಬೇಕು ಸರ್, ಅದನ್ನ ನೋಡಿಕೊಂಡು ಎಷ್ಟು ಹಾಸನ ಬಗ್ಗೆ ರನ್ ಮಾಡೋಕ್ಕಾಗತ್ತೆ ಅಷ್ಟನ್ನ ಮಾಡ್ತೇವೆ. ಆದರೆ ಹೋದ್ವಾರ ಮಾಡಿದಷ್ಟು ಮಾಡೋಕ್ಕಾಗೋದಿಲ್ಲ, ಯಾಕೆ ಅಂದರೆ ನಾವು ಊರುಗಳಿಗೆ ಹೋಗೋರ್ಗು ಕೂಡ ಸ್ಪೆಷಲ್ ಬಸ್ಗಳನ್ನು ಒದಗಿಸಿ ಕೊಡಬೇಕು ಅಂತ KSRTC ಅವರು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಇನ್ನೊಂದು ಮಾಡಿದ್ದೇನೆ, ಈ ನಮ್ದು ರಾತ್ರಿ ಇವತ್ತು ಭಾನುವಾರ ರಾತ್ರಿ ದರ್ಶನ ಕ್ಲೋಜರ್ ಏನಿದೆ ಆ ಟೈಮನ್ನು ಹೊರತುಪಡಿಸಿ ಅವ್ರು ಎಷ್ಟಾದರೂ ಬಸ್ ಕಳಿಸ್ಲಿ, ನಮ್ಗೇನು ತೊಂದರೆ ಇಲ್ಲ. ಸೊ ಆ ಒಂದು ಟೈಮನ್ನು ಹೊರತುಪಡಿಸಿ ಇವತ್ತಾಗಲಿ ನಾಳೆ ಆಗಲಿ ಎಷ್ಟೇ ಬಸ್ ಬಂದರೂ ನಾವು ಹ್ಯಾಂಡಲ್ ಮಾಡ್ತೇವೆ. ಏನಾಗುತ್ತೆ, ನಾವು ಕ್ಲೋಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿನೂ ಕೂಡ ಜನ ಬಂದ್ಬಿಟ್ಟು ಆಮೇಲೆ ನಮ್ಮ ಮೇಲೇನೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ನಾನು ಬಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ದಯವಿಟ್ಟು ಆ ಟೈಮಲ್ಲಿ ಇಲ್ಲಿ ಯಾರನ್ನೂ ತಂದು ಬಿಡಬೇಡಿ ಅಂತ. ಬಿಟ್ರು ಅವ್ರು 5-6 ಗಂಟೆ ಅಲ್ಲಿ ಕಾಯ್ತಾರೆ. ಆಮೇಲೆ ದರ್ಶನ ಆರಂಭ ಆದ್ಮೇಲೆ 3-4 ಅವರ್ಸ್ ಆಗುತ್ತೆ. ಆದ್ರೆ ಅದೆಲ್ಲಾನು ಕೂಡ ನಾವು ಜವಾಬ್ದಾರಾಗ್ಲಿಕ್ಕೆ ಕಷ್ಟ ಆಗುತ್ತೆ. ಇದೊಂದೇ ವಿಷಯ ಅಷ್ಟೇ. ಇದು ಸಚಿವರ ಮಾತುಗಳು. ಈವರೆಗೆ ಸುಮಾರು 19 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನ ಮಾಡಿದರೆ, ಇನ್ನೂ ಕೂಡ ಇವತ್ತು ಸೇರಿದಂತೆ 4 ದಿನ ದರ್ಶನ ಬಾಕಿ ಇದೆ. ಎಷ್ಟೇ ಭಕ್ತರು ಬಂದರೂ ಕೂಡ ನಾವು ದರ್ಶನವನ್ನ ಮಾಡಿಸ್ತೇವೆ, ಅದರ ಸಮಯಕ್ಕೆ ನೀವು ಹೊಂದಿಕೊಳ್ಳಿಕ್ಕೆ ತಯಾರಾಗಿ ಬನ್ನಿ ಅಂತಕ್ಕಂಥ ಮನವಿಯನ್ನ ಸಚಿವರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.